ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕೇರಳದ ಲಾಟರಿ ಹಿಸ್ಟ್ರಿ ಅಂದ್ರೆ ನೆನಪಾಗುವುದು ಒಂದೇ ಹೆಸರು, ಅದು ಪಾಲಕ್ಕಾಡ್. 2026ರ ಕ್ರಿಸ್ಮಸ್ ಬಂಪರ್ ರಿಸಲ್ಟ್ ಬಂದಿದೆ. ಪಾಲಕ್ಕಾಡ್ ಮತ್ತೊಮ್ಮೆ ಇಡೀ ಕೇರಳವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಈ ಜಿಲ್ಲೆಯಲ್ಲಿ ಅಡಗಿರೋ ಆ ಮ್ಯಾಜಿಕ್ ಏನು? ಒಂದೇ ಅಂಗಡಿಯಿಂದ ಇಬ್ಬರು ಕೋಟ್ಯಾಧಿಪತಿಗಳು ಸೃಷ್ಟಿಯಾಗಿದ್ದು ಹೇಗೆ? ಲಕ್ ಅಂದ್ರೆ ಪಾಲಕ್ಕಾಡ್, ಪಾಲಕ್ಕಾಡ್ ಅಂದ್ರೆ ಲಕ್ ಅನ್ನೋದು ಈ ಬಾರಿ ಪ್ರೂವ್ ಆಗಿದೆಯಾ? ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಾಲಕ್ಕಾಡ್ ಜಿಲ್ಲೆಯ ಈ ಡಬಲ್ ಧಮಾಕ ಲಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಕೇರಳ ಲಾಟರಿ ವರ್ಲ್ಡ್ ನಲ್ಲಿ ಪಾಲಕ್ಕಾಡ್ ಯಾವತ್ತು ನಂಬರ್ 1 ಸೇಲ್ಸ್ ಹಬ್. ಈ ಸಲದ 2026ರ ಕ್ರಿಸ್ಮಸ್ ಬಂಪರ್ ವಿಚಾರದಲ್ಲೂ ಪಾಲಕ್ಕಾಡ್ ತನ್ನ ರೆಕಾರ್ಡ್ ಮುಂದುವರಿಸಿದೆ. ಇಡೀ ಕೇರಳದಲ್ಲಿ ಟೋಟಲ್ 54 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಸೇಲ್ ಆಗಿದ್ರೆ ಅದರಲ್ಲಿ ಬರೋಬ್ಬರಿ 13.09 ಲಕ್ಷ ಟಿಕೆಟ್ಗಳು ಕೇವಲ ಪಾಲಕ್ಕಾಡ್ ಜಿಲ್ಲೆಯಲ್ಲಿಯೇ ಮಾರಾಟವಾಗಿವೆ. ಇಲ್ಲಿನ ಸೇಲ್ಸ್ ವಾಲ್ಯೂಮ್ ನೋಡಿದ್ರೆ ಬೇರೆ ಜಿಲ್ಲೆಗಳಿಗಿಂತ ಪಾಲಕ್ಕಾಡ್ ಎಷ್ಟೋ ಮುಂದಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪಾಲಕ್ಕಾಡ್ ಲಾಟ್ರಿ ಹಿಸ್ಟ್ರಿ ನೋಡಿದ್ರೆ ನಮಗೆ ಒಂದು ವಿಷಯ ಪಕ್ಕ ಅರ್ಥ ಆಗುತ್ತೆ. ಇಲ್ಲಿನ ಲಕ್ ಅಂದ್ರೆ ಮಾಮೂಲಿ ಅಲ್ಲ. ಪ್ರತಿಯೊಂದು ಬಂಪರ್ ರಿಸಲ್ಟ್ ಬಂದಾಗಲೂ ಪಾಲಕ್ಕಾಡ್ನ ಯಾವುದಾದ್ರೂ ಒಂದು ಶಾಪ್ನಲ್ಲಿ ಮಿನಿಮಮ್ ಫಸ್ಟ್, ಸೆಕೆಂಡ್ ಅಥವಾ ಥರ್ಡ್ ಪ್ರೈಸ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿನ ಲಾಟ್ರಿ ಏಜೆಂಟ್ಗಳು ಮತ್ತು ಶಾಪ್ಗಳು ಎಷ್ಟು ಅದೃಷ್ಟವಂತ ಅಂದರೆ ರಾಜ್ಯದ ಬೇರೆ ಜಿಲ್ಲೆಗಳಿಗಿಂತ ಅತಿ ಹೆಚ್ಚು ವಿನ್ನರ್ಸ್ ಇಲ್ಲಿಂದಲೇ ಅನೌನ್ಸ್ ಆಗ್ತಾರೆ. ಹಾಗಾಗಿಯೇ ಜನರಿಗೆ ಪಾಲಕ್ಕಾಡ್ ಅಂದರೆ ಒಂದು ರೀತಿಯ ಇಮೋಷನ್ ಮತ್ತು ಭರವಸೆ ಕ್ರಿಯೇಟ್ ಆಗಿದೆ. ಹೌದು, ಖಂಡಿತವಾಗಿಯೂ ಪಾಲಕ್ಕಾಡ್ ಜನರಿಗೆ ಇದು ಹಬ್ಬದ ಸಂಭ್ರಮ ತಂದಿದೆ. ಪ್ರತಿ ಸಲ ಬಂಪರ್ ಬಂದಾಗಲೂ ತಮ್ಮ ಜಿಲ್ಲೆಗೆ ಯಾವುದಾದರೂ ಒಂದು ದೊಡ್ಡ ಪ್ರೈಸ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಸುಳ್ಳಾಗದ ಕಾರಣ ಅಲ್ಲಿನ ಜನ ಸಖತ್ ಹ್ಯಾಪಿಯಾಗಿದ್ದಾರೆ. ಲಾಟ್ರಿ ರಿಸಲ್ಟ್ ಬಂದ ದಿನ ಇಡೀ ಪಾಲಕ್ಕಾಡ್ನಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ ಇರುತ್ತೆ. ಯಾಕೆಂದರೆ ವಿನ್ನರ್ಸ್ ಲಿಸ್ಟ್ನಲ್ಲಿ ಪಾಲಕ್ಕಾಡ್ ಹೆಸರು ನೋಡೋದೇ ಅವರಿಗೆ ಒಂದು ಹೆಮ್ಮೆ ಮತ್ತು ಖುಷಿಯ ವಿಷಯ. ಪಾಲಕ್ಕಾಡ್ಗೆ ತಮಿಳುನಾಡಿನಿಂದ ಬರುವ ಜನರ ಸಂಖ್ಯೆ ನಿಜಕ್ಕೂ ಆಶ್ಚರ್ಯ ತರುವಂತಿದೆ. ತಮಿಳುನಾಡಿನಲ್ಲಿ ಲಾಟ್ರಿ ಬ್ಯಾನ್ ಆಗಿರೋದರಿಂದ ಕೊಯಂಬತ್ತೂರ್, ಈರೋಡ್ ಮತ್ತು ಪೊಲಾಚಿ ಅಂತಹ ಬಾರ್ಡರ್ ಏರಿಯಾದ ಜನರು ಲಾಟ್ರಿ ತಗೊಳ್ಳೋಕ್ಕೆ ಪಾಲಕ್ಕಾಡ್ ಮತ್ತು ವಾಲಾಯರ್ಗೆ ಬರ್ತಾರೆ. ವಾಲಾಯರ್ ಚೆಕ್ ಪೋಸ್ಟ್ ಹತ್ತಿರ ನೋಡಿದ್ರೆ ಸಾಕು, ಅಲ್ಲಿ ನಿಂತಿರೋ ಗಾಡಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು TN ರಿಜಿಸ್ಟ್ರೇಷನ್ ಇದ್ದೇ ಇರುತ್ತವೆ. ಕೇವಲ ಟಿಕೆಟ್ ತಗೊಳ್ಳೋಕ್ಕೆ ಅಂತಲೇ ಬಸ್ಗಳಲ್ಲಿ ಬರೋ ಜನರ ಗುಂಪು ಇಲ್ಲಿ ಯಾವತ್ತೂ ಇರುತ್ತೆ. ಈ ಜನಪ್ರವಾಹವೇ ಪಾಲಕ್ಕಾಡ್ ಲಾಟ್ರಿ ಸೇಲ್ಸ್ ಈ ಮಟ್ಟಕ್ಕೆ ಇರೋಕ್ಕೆ ಮೇನ್ ರೀಸನ್. ಈಗ ಇವತ್ತಿನ ಅಸಲಿ ಸ್ಟಾರ್ ಬಗ್ಗೆ ಮಾತಾಡೋಣ. ಪಾಲಕ್ಕಾಡ್ನ ಸುಲ್ತಾನ್ಪೇಟ್ನಲ್ಲಿರೋ ಶ್ರೀ ಮೂಕಾಂಬಿಕಾ ಲಕ್ಕಿ ಸೆಂಟರ್ ಈಗ ಎಲ್ಲೆಡೆ ಸುದ್ದಿ ಮಾಡ್ತಿದೆ. ಈ ಸಲದ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ 2026ರಲ್ಲಿ ಈ ಒಂದೇ ಅಂಗಡಿಯಿಂದ ಬರೋಬ್ಬರಿ ಇಬ್ಬರಿಗೆ ತಲಾ 1 ಕೋಟಿ ರೂಪಾಯಿ ಅಂದರೆ ಸೆಕೆಂಡ್ ಪ್ರೈಸ್ ಲಕ್ ಹೊಡೆದಿದೆ. ಒಂದೇ ಶಾಪಲ್ಲಿ ಇಬ್ಬರು ಕೋಟ್ಯಾಧಿಪತಿಗಳನ್ನು ಸೃಷ್ಟಿಸಿರೋ ಈ ಅಂಗಡಿ ಪಾಲಕ್ಕಾಡ್ ಜಿಲ್ಲೆಯ ಲಕ್ಕಿ ಹೌಸ್ ಅಂತಾನೆ ಫೇಮಸ್ ಆಗಿಬಿಟ್ಟಿದೆ. ಪಾಲಕ್ಕಾಡ್ನ ಲಕ್ ಅಂದರೆ ಸುಮ್ಮನೆನಾ? ಶ್ರೀ ಮೂಕಾಂಬಿಕಾ ಲಕ್ಕಿ ಸೆಂಟರ್ ಈ ಸಲ ಇತಿಹಾಸ ಸೃಷ್ಟಿಸಿದೆ. ಒಂದೇ ಅಂಗಡಿಯಲ್ಲಿ ತಲಾ 1 ಕೋಟಿ ರೂಪಾಯಿಯ 2 ಟಿಕೆಟ್ಗಳು ಮಾರಾಟವಾಗಿರೋದು ಒಂದು ದೊಡ್ಡ ಮಿರಾಕಲ್. ಬರೀ ಇಷ್ಟೇ ಅಲ್ಲದೆ ಇದೇ ಲಕ್ಕಿ ಸೆಂಟರ್ನಿಂದ ಇನ್ನು ಕೆಲವು ಜನರಿಗೆ ಸಣ್ಣ ಮತ್ತು ದೊಡ್ಡ ಮಟ್ಟದ ಪ್ರೈಸ್ಗಳು ಬಂದಿವೆ. ಈ ಅಂಗಡಿ ಈಗ ಕೇವಲ ಲಾಟ್ರಿ ಮಾರುವ ಜಾಗವಾಗಿ ಉಳಿದಿಲ್ಲ, ಬದಲಿಗೆ ಪಾಲಕ್ಕಾಡ್ ಜನರ ಪಾಲಿನ ಒಂದು ಲಕ್ಕಿ ಚಾಮ್ ಆಗಿ ಬದಲಾಗಿದೆ. ಅದೃಷ್ಟ ಅಂದರೆ ಇದೆ ಅಲ್ವಾ? ಶ್ರೀ ಮೂಕಾಂಬಿಕಾ ಲಕ್ಕಿ ಸೆಂಟರ್ನ ಹವ ಈಗ 1 ಕೋಟಿಗಷ್ಟೇ ನಿಂತಿಲ್ಲ. ಇದೇ ಬಾರಿಯ 2026ರ ಕ್ರಿಸ್ಮಸ್ ಬಂಪರ್ ರಿಸಲ್ಟ್ನಲ್ಲಿ
ಈ ಅಂಗಡಿಯಿಂದ ಮಾರಾಟವಾದ ಒಂದು ಟಿಕೆಟ್ಗೆ 10 ಲಕ್ಷ ರೂಪಾಯಿಯ ಥರ್ಡ್ ಪ್ರೈಸ್ ಕೂಡ ಬಂದಿದೆ. ಅಷ್ಟೇ ಅಲ್ಲ, ತಲಾ 3 ಲಕ್ಷ ರೂಪಾಯಿಯ ಫೋರ್ತ್ ಪ್ರೈಸ್ ಬರೋಬ್ಬರಿ 4 ಟಿಕೆಟ್ಗಳಿಗೆ ಲಕ್ ಹೊಡೆದಿದೆ. ಅಂದರೆ ಈ ಒಂದೇ ಅಂಗಡಿಯಿಂದ ಒಂದಲ್ಲ ಎರಡಲ್ಲ ಸಾಲು ಸಾಲು ವಿನ್ನರ್ಸ್ಗಳು ಹೊರ ಬರ್ತಿದ್ದಾರೆ. ಈ ಮಲ್ಟಿ ವಿನ್ನಿಂಗ್ ರೆಕಾರ್ಡ್ ನೋಡಿ ಜನ ಶಾಕ್ ಆಗ್ತಿದ್ದಾರೆ. ಈ ಅಂಗಡಿಯ ಇತಿಹಾಸವನ್ನು ಒಮ್ಮೆ ನೋಡಿದರೆ ನಮಗೆ ಆಶ್ಚರ್ಯವಾಗುವುದು ಖಂಡಿತ. 2023ರಲ್ಲಿ ಇದೇ ಶ್ರೀ ಮೂಕಾಂಬಿಕಾ ಲಕ್ಕಿ ಸೆಂಟರ್ ಒಂದು ದೊಡ್ಡ ಅಚೀವ್ಮೆಂಟ್ ತಲುಪಿತ್ತು. ಆ ವರ್ಷ ಈ ಒಂದೇ ಅಂಗಡಿಯಿಂದ ಮಾರಾಟವಾದ ವಿವಿಧ ಲಾಟರಿ ಟಿಕೆಟ್ಗಳ ಮೂಲಕ ಜನರು ಒಟ್ಟಾರೆಯಾಗಿ ಬರೋಬ್ಬರಿ 16 ಕೋಟಿ ರೂಪಾಯಿ ಬಹುಮಾನವನ್ನು ಗೆದ್ದಿದ್ದರು. ಈ ಒಂದು ದೊಡ್ಡ ಮೊತ್ತವೇ ಪಾಲಕ್ಕಾಡ್ನಲ್ಲಿ ಈ ಅಂಗಡಿ ಎಷ್ಟು ಫೇಮಸ್ ಅನ್ನೋದಕ್ಕೆ ಸಾಕ್ಷಿ. ವರ್ಷದಿಂದ ವರ್ಷಕ್ಕೆ ಈ ಅಂಗಡಿ ತನ್ನ ಲಕ್ಕಿ ಇಮೇಜನ್ನು ಉಳಿಸಿಕೊಂಡು ಬಂದಿದೆ. ಸದ್ಯಕ್ಕೆ ಶ್ರೀ ಮೂಕಾಂಬಿಕಾ ಲಕ್ಕಿ ಸೆಂಟರ್ನಲ್ಲಿ ಒಂದು ಕಡೆ ಸಂಭ್ರಮ ಇದ್ದರೂ ಇನ್ನೊಂದು ಕಡೆ ಸಣ್ಣ ಬೇಜಾರು ಮನೆ ಮಾಡಿದೆ. ಯಾಕೆಂದರೆ ಈ ಸಲ ಅತಿ ದೊಡ್ಡ ಫಸ್ಟ್ ಪ್ರೈಸ್ 20 ಕೋಟಿ ಪಾಲಕ್ಕಾಡ್ಗೆ ಬರಲಿಲ್ಲ ಅನ್ನೋದು ಅವರಿಗೆ ಸ್ವಲ್ಪ ಡಲ್ ಫೀಲ್ ಮಾಡಿಸಿದೆ. ಆದರೆ ಈ ಸಲದ 2026ರ ಕ್ರಿಸ್ಮಸ್ ಬಂಪರ್ ರಿಸಲ್ಟ್ನಲ್ಲಿ ಒಂದೇ ಅಂಗಡಿಯಿಂದ ಇಬ್ಬರಿಗೆ ತಲಾ 1 ಕೋಟಿ ರೂಪಾಯಿಯ ಸೆಕೆಂಡ್ ಪ್ರೈಸ್ ಬಂದಿರೋದು ಚಿಕ್ಕ ಮಾತಲ್ಲ. ಫಸ್ಟ್ ಪ್ರೈಸ್ ಮಿಸ್ ಆದರೂ ಇಬ್ಬರು ಕೋಟ್ಯಾಧಿಪತಿಗಳನ್ನು ಸೃಷ್ಟಿಸಿರೋ ಈ ಅಂಗಡಿ ಮಾಲೀಕರು ಈಗ ಈ ಡಬಲ್ ಸಕ್ಸಸ್ ಕಂಡು ಖುಷಿಯಾಗಿದ್ದಾರೆ. ಈ ವಿನ್ನಿಂಗ್ ಟಿಕೆಟ್ಗಳ ಈಗ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಈ ಬಾರಿ ಸೆಕೆಂಡ್ ಪ್ರೈಸ್ ಗೆದ್ದಿರೋ ಆ 2 ಅದೃಷ್ಟದ ಟಿಕೆಟ್ಗಳು ಪಾಲಕ್ಕಾಡ್ ಜಿಲ್ಲಾ ಲಾಟರಿ ಆಫೀಸ್ ಮತ್ತು ತ್ರಿಶೂರ್ ಆಫೀಸ್ ಮೂಲಕ ಹಂಚಿಕೆಯಾಗಿವೆ. ಏಜೆಂಟ್ಗಳು ನೀಡಿದ ಮಾಹಿತಿಯ ಪ್ರಕಾರ ಆ 1 ಕೋಟಿ ರೂಪಾಯಿಯ ವಿನ್ನಿಂಗ್ ಟಿಕೆಟ್ ಪಕ್ಕ ಪಾಲಕ್ಕಾಡ್ ಮೂಲದ ವ್ಯಕ್ತಿಗೆ ಸೇರಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು 2ನೇ ಟಿಕೆಟ್ ತ್ರಿಶೂರ್ ಆಫೀಸಿಗೆ ಕಳುಹಿಸಿದ್ದರಿಂದ ಮತ್ತೊಬ್ಬ ಅದೃಷ್ಟವಂತ ವಿನ್ನರ್ ತ್ರಿಶೂರ್ ಏರಿಯಾದವರೇ ಇರಬಹುದು ಅಂತ ಜನ ಅಂದಾಜಿಸುತ್ತಿದ್ದಾರೆ. ಪಾಲಕ್ಕಾಡ್ನಲ್ಲಿ ಟಿಕೆಟ್ ಸಿಗುವುದೇ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. 2026ರ ಕ್ರಿಸ್ಮಸ್ ಬಂಪರ್ ಟಿಕೆಟ್ಗಳು ಪಾಲಕ್ಕಾಡ್ನ ಬಹುತೇಕ ಎಲ್ಲ ಅಂಗಡಿಗಳಲ್ಲಿ ಸೋಲ್ಡ್ ಔಟ್ ಆಗುತ್ತಿತ್ತು. ನೀವು ಏನಾದರೂ ಮಧ್ಯಾಹ್ನ 12 ಗಂಟೆಯ ನಂತರ ಟಿಕೆಟ್ ತಗೊಳ್ಳೋಣ ಅಂತ ಹೋದರೆ ಖಂಡಿತ ನಿರಾಸೆ ಗ್ಯಾರಂಟಿ. ಯಾಕಂದರೆ ಅಷ್ಟೊತ್ತಿಗೆ ಎಲ್ಲ ಟಿಕೆಟ್ಗಳು ಖಾಲಿಯಾಗುತ್ತಿತ್ತು. ಕೇವಲ ದೊಡ್ಡ ಅಂಗಡಿಗಳಷ್ಟೇ ಅಲ್ಲ, ಜಿಲ್ಲೆಯ ಸಣ್ಣ ಪುಟ್ಟ ಲಾಟರಿ ಸ್ಟಾಲ್ಗಳಲ್ಲೂ ಈ ಬಾರಿ ಒಂದು ಟಿಕೆಟ್ ಕೂಡ ಉಳಿದಿಲ್ಲ. ಪ್ರತಿ ಬಾರಿ ಬಂಪರ್ ಬಂದಾಗಲೂ ಇಡೀ ಕೇರಳದಲ್ಲಿ ಜನರು ಕೇಳುವ ಮೊದಲ ಪ್ರಶ್ನೆ, ಈ ಸಲ ಫಸ್ಟ್ ಪ್ರೈಸ್ ಪಾಲಕ್ಕಾಡ್ಗೆ ಬಂತ? ಆ ಮಟ್ಟಕ್ಕೆ ಪಾಲಕ್ಕಾಡ್ ಒಂದು ಕ್ರೇಜ್ ಸೃಷ್ಟಿಸಿದೆ. ಆದರೆ ಈ ಬಾರಿಯೂ ಪಾಲಕ್ಕಾಡ್ ಯಾರನ್ನು ನಿರಾಸೆ ಮಾಡಿಲ್ಲ. ಫಸ್ಟ್ ಪ್ರೈಸ್ ಮಿಸ್ ಆದರೂ ಬರೋಬ್ಬರಿ 2 ಸೆಕೆಂಡ್ ಪ್ರೈಸನ್ನು ತನ್ನದಾಗಿಸಿಕೊಂಡಿದೆ. ಈ ಡಬಲ್ ಧಮಾಕ ಪಾಲಕ್ಕಾಡ್ನ ವಿನ್ನಿಂಗ್ ಹಿಸ್ಟ್ರಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಪಾಲಕ್ಕಾಡ್ನ ಶ್ರೀ ಮೂಕಾಂಬಿಕಾ ಲಕ್ಕಿ ಸೆಂಟರ್ ಮುಂದೆ ಈಗ ಕುತೂಹಲದ ವಾತಾವರಣ ನಿರ್ಮಾಣವಾಗಿದೆ. ಕೋಟಿ ರೂಪಾಯಿ ಗೆದ್ದ ಆ ಅದೃಷ್ಟವಂತರು ಯಾರು ಎಂಬುದು ಇನ್ನೂ ರಹಸ್ಯವಾಗಿಯೇ ಇರುವುದರಿಂದ ಇಡೀ ಜಿಲ್ಲೆಯ ಜನ ಈಗ ವಿನ್ನರ್ಸ್ ಯಾವಾಗ ಸೆಕೆಂಡ್ ಪ್ರೈಸ್ ಕ್ಲೈಮ್ ಮಾಡ್ತಾರಂತ ಕಾತುರದಿಂದ ಕಾಯುತ್ತಿದ್ದಾರೆ. ಆ ಲಕ್ಕಿ ಟಿಕೆಟ್ ಕೊಂಡವರು ಲೋಕಲ್ ಪಾಲಕ್ಕಾಡ್ನವರ ಅಥವಾ ಪಕ್ಕದ ತಮಿಳುನಾಡಿನಿಂದ ಬಂದವರ ಎಂಬ ಚರ್ಚೆ ಜೋರಾಗಿ ನಡೀತಿದೆ. ಏಜೆಂಟ್ ಕೂಡ ವಿನ್ನರ್ಸ್ ಬಂದು ಟಿಕೆಟ್ ಕ್ಲೈಮ್ ಮಾಡೋದನ್ನೇ ಕಾಯುತ್ತಿದ್ದಾರೆ. ಒಟ್ಟಿನಲ್ಲಿ ಆ ಮಿಸ್ಟ್ರಿ ವಿನ್ನರ್ಸ್ ಯಾರು ಅನ್ನೋ ಸಸ್ಪೆನ್ಸ್ ಈಗ ಪಾಲಕ್ಕಾಡ್ನಲ್ಲಿ ಒಂದು ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ. ನೋಡಿದ್ರಲ್ಲ, ಪಾಲಕ್ಕಾಡ್ ಲಕ್ ಅಂದ್ರೆ ಸುಮ್ನೆನಾ? ಆ 20 ಕೋಟಿ ಮಿಸ್ ಆಗಿರಬಹುದು, ಆದ್ರೆ ಈ ಲಕ್ಕಿ ಹೌಸ್ ಕೊಟ್ಟಿರೋ ಡಬಲ್ ಧಮಾಕ ಮಾತ್ರ ಸಣ್ಣದಲ್ಲ. ಈಗ ಎಲ್ಲರ ಕಣ್ಣು ಆ ಮಿಸ್ಟ್ರಿ ವಿನ್ನರ್ಸ್ ಮೇಲೆ ಇದೆ. ಅವರು ಯಾರು ಅಂತ ಗೊತ್ತಾದ ತಕ್ಷಣ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ.
ನಿಮ್ಮ ಪ್ರಕಾರ ಈ ಲಕ್ಕಿ ಟಿಕೆಟ್ ಗೆದ್ದಿರೋ ಅದೃಷ್ಟವಂತರು ಯಾರು ಇರಬಹುದು? ಪಾಲಕ್ಕಾಡ್ನವರ ಅಥವಾ ತಮಿಳುನಾಡಿನಿಂದ ಬಂದವರ? ನಿಮ್ಮ ಗೆಸ್ ಅನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಎಂದಾದರೂ ಪಾಲಕ್ಕಾಡ್ ಅಥವಾ ವಾಲಾಯರ್ ಚೆಕ್ ಪೋಸ್ಟ್ ನಲ್ಲಿ ಲಾಟರಿ ತೆಗೆದುಕೊಂಡಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.